ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಂಥ ಕಲಾಕಾರನ ನಾನು ನೋಡಲೇ ಇಲ್ಲ ಸ್ವಾಮಿ. ಎಂಥ ನಾಟಕಕಾರ ರೀ. ನಿಜಕ್ಕೂ ಈತ ಇಂಥ ಅಪರಿಮಿತ ಅಭಿನಯ ಮಾಡುವಂಥ ವ್ಯಕ್ತಿ ಅಂತ ನಮಗೆ ಗೊತ್ತೇ ಆಗಿರಲಿಲ್ವಲ್ರಿ. ಈತ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಓಡಿಸಲಿಕ್ಕೆ ಬಂದಂಥ ಒಂದು ಹೊಸ ಶಕ್ತಿ, ಚೈತನ್ಯ ಅಂತ ನಾವೆಲ್ಲ ಪರಿಭಾವಿಸಿಬಿಟ್ಟಿದ್ವಿ. ಒಂದು ಸಲ ಹೇಳ್ತಾರೆ ದೀಪಾವಳಿ ಹಬ್ಬ ಅದಕ್ಕೆ ಬರಲಿಲ್ಲ ಅಂತ, ಇನ್ನೊಂದು ಸಲ ಹೇಳ್ತಾರೆ ವಿಪಾಸನ ಕೋರ್ಸ್ ಮಾಡಬೇಕು ನಾನು, ಅದಕ್ಕೋಸ್ಕರ ನಾನು ವಿಚಾರಣೆಗೆ ಬರೋದಿಲ್ಲ ಅಂತ. ಮತ್ತೊಂದು ಸಲ ಹೇಳ್ತಾರೆ ನನಗೆ ಬಜೆಟ್ ಸೆಷನ್ ನಡೀತಾ ಇದೆ, ಒಬ್ಬ ಮುಖ್ಯಮಂತ್ರಿಗೆ ಬಜೆಟ್ ಸೆಷನ್ ಬರದೇ ಇದ್ದರೆ ಹೇಗೆ ಅಂತಾರೆ. ಅದಾದಮೇಲೆ ಇನ್ನೊಂದು ಸಲ ಹೇಳ್ತಾರೆ ಇಲ್ಲ ನನಗೆ ಬರೋಕ್ಕಿಷ್ಟ ಇದೆ, ಟೈಮ್ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಡೋಣ ಅಂತಾರೆ. ಮತ್ತೊಮ್ಮೆ ಹೇಳ್ತಾರೆ ಇಲ್ಲ ನೀವು ಕ್ವಶ್ಚನರ್ ಕಳಿಸ್ಬಿಡಿ, ನಾನು ಅದಕ್ಕೆ ಉತ್ತರ ಬರೆದು ಕಳಿಸ್ಬಿಡ್ತೀನಿ, ಹೆಂಗಿದ್ರು ನಿಮ್ಗೆ ವಿಚಾರಣೆ ತಾನೇ ಆಗಬೇಕಾಗಿದ್ದು, ನಿಮ್ಮ ಪ್ರಶ್ನೆಗಳೇನಿದೆ ಕಳಿಸಿ ನಮ್ಮ ಉತ್ತರ ಬರೆದು ಕಳಿಸ್ತೀವಿ ಅಂತಾರೆ. ಕೊನೆಗೆ ಎರಡೆರಡು ಕೇಸ್ ಹಾಕಲಾಗುತ್ತೆ ಇವ್ರ ಮೇಲೆ. ಸೆಕ್ಷನ್ 50 ಪ್ರಕಾರ ಒಂದು, ಆಮೇಲೆ IPC ಸೆಕ್ಷನ್ 174 ಪ್ರಕಾರ. IPC ಸೆಕ್ಷನ್ 174 ಅಂದರೆ ದುರುದ್ದೇಶಪೂರ್ವಕವಾಗಿ ಈತ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಈತ ಅಗೌರವ ತೋರಿಸಿ ಅವ್ರ ಕರ್ತವ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಬಂಧಿಸಬಹುದಾದಂಥ ಕೇಸ್ ಅದು. ಈ ಎರಡು ಕೇಸ್ ಬಂದ ಮೇಲೆ ರಾವ್ಸ್ ಅವೆನ್ಯೂ ಕೋರ್ಟ್ನಿಂದ ಈತನಿಗೆ ಭೌತಿಕವಾಗಿ ಹಾಜರಾಗಲೇಬೇಕು. ಮಾರ್ಚ್ 16ರ ಗಡುವನ್ನು ಕೊಡ್ತಾರೆ. ಮಾರ್ಚ್ 16ನೇ ತಾರೀಕು ನೀವು ಕೋರ್ಟಿಗೆ ಹಾಜರಾಗಲೇಬೇಕು. ಅದು ವಿಡಿಯೋ ಕಾನ್ಫರೆನ್ಸು ಇಲ್ಲ, ಕ್ವಶನ್ ಪೇಪರು ಇಲ್ಲ, ಭೌತಿಕವಾಗಿ ಸಶರೀರವಾಗಿ ನೀವೇ ಬರಬೇಕು ಕೋರ್ಟ್ಗೆ ಅಂತ ಆದೇಶ ಮಾಡ್ತದೆ ಕೋರ್ಟು. ಈಗೇನು ಮಾಡ್ಬೋದು, ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅದು ನೋಡಿ ಎಂಥ ಐಡಿಯಾ ಮಾಡಿದ್ದಾರೆ ಇವರು ಅಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ನೋಟಿಸನ್ನು ಜಾರಿ ಮಾಡಿಬಿಡ್ತಾರೆ, ಸರ್ಕ್ಯುಲರ್ ಹೊರಡಿಸ್ತಾರೆ. ಏನಂತ, ಮಾರ್ಚ್ 15ನೇ ತಾರೀಕಿನಿಂದ ಮತ್ತೆ ವಿಧಾನಸಭೆಯ ಅಧಿವೇಶನ. ಯಾವ ವಿಷಯ, ಸುಯೇಜ್ ಲೈನ್ ದುರಸ್ತಿ ಕೆಲಸದ ಕುರಿತಾಗಿ ಪ್ರಶ್ನೋತ್ತರ. ಅವರು ಒಳಚರಂಡಿ ಪೈಪ್ಗಳೇನೋ ಒಡೆದಿದ್ದಾವಂತೆ, ಅದ್ರ ಕುರಿತಾಗಿ ಚರ್ಚೆ ಮಾಡಬೇಕಂತೆ. ಆ ಚರ್ಚೆಗಾಗಿ ಅಧಿವೇಶನ. ಹಾಗಾದ್ರೆ ಮೊನ್ನೆ ಆಯ್ತಲ್ಲ ಅಧಿವೇಶನ ಏನದು, ಬಜೆಟ್ ಅಧಿವೇಶನ. ಅದು ಬಜೆಟ್ ಅಧಿವೇಶನವನ್ನು ಮುಕ್ತಾಯಗೊಳಿಸಲಿಲ್ಲ, ಸೈನಡೈ ಮುಂದೂಡಲಾಯಿತು, ಅನಿರ್ದಿಷ್ಟ ಅವಧಿಯವರೆಗೂ ಮುಂದೂಡಲಾಯಿತು. ಹೊಸದಾಗಿ ಅಧಿವೇಶನ ಮಾಡ್ಕೊಂಡು ಮತ್ತೆ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾಗಿ ಲೆಟ್ರ್ ಕೊಡಬೇಕು ಇವರು, ನಾವು ಇಷ್ಟನೇ ತಾರೀಕಿಂದ ಅಧಿವೇಶನ ಮಾಡ್ತಾ ಇದ್ದೀವಿ ಅಂತ, ಅಲ್ಲಿಂದ ಅನುಮತಿ ಪಡಿಬೇಕು ಲೆಫ್ಟಿನೆಂಟ್ ಗವರ್ನರ್ ಕಡೆಯಿಂದ. ಅದ್ರ ಬದಲು ಮುಂದೂಡಲಾಗಿದೆ ಅಂದರೆ ಮತ್ತೆ ಯಾವತ್ತು ಬೇಕಾದ್ರೂ ಮಾಡ್ಬೋದಲ್ಲ. ಮಜಾ ನೋಡಿ, ಇವರು ವಿಧಾನಸಭಾ ಅಧಿವೇಶನ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. 70 ಜನ ಸದಸ್ಯರು, 63 ಜನ ಆಮ್ ಆದ್ಮಿ ಪಕ್ಷದವರೇ ಇದ್ದಾರೆ, ಇನ್ನು ಉಳಿದವರು 7 ಜನ, ಲೆಕ್ಕಕ್ಕಿಲ್ಲ ಅದು. ಈ 63 ಜನರಲ್ಲಿ ಈಗೇನು ಇವರು ಹೇಳ್ತಾ ಇದ್ದಾರಲ್ಲ, ಒಳಚರಂಡಿ ಪೈಪುಗಳ ದುರಸ್ತಿಯ ಕುರಿತಾಗಿ ನಮ್ಮದು ಅಧಿವೇಶನ ಅಂತೇಳಿ, ಇದಕ್ಕೆ ಯಾರು ಹೊಣೆಗಾರರು, ನಗರ ಪಾಲಿಕೆ ಹೊಣೆಗಾರರು ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ದಿಲ್ಲಿ ನಗರ ನಿಗಮ್ ಅಂತಿದೆ. ದಿಲ್ಲಿ ನಗರ ನಿಗಮ್ ಯಾರ್ದು, ಆಮ್ ಆದ್ಮಿ ಪಕ್ಷದ್ದು. ಆಯಿತು. ಜಲ್ ಬೋರ್ಡ್ ಅಂತಿದೆ. ಈ ಜಲ್ ಬೋರ್ಡ್ನ ಚೇರ್ಮನ್ ಯಾರು, ಆಮ್ ಆದ್ಮಿ ಪಕ್ಷದವರು. ಯಾರು, ಆತಿಶಿ ಮರ್ಲೇನ. ಮತ್ತು ಇದಕ್ಕೆ ಮಂತ್ರಿ ಯಾರು, ಮಂತ್ರಿ ಆತಿಶಿ ಮರ್ಲೇನ. ಪ್ರಶ್ನೆ ಕೇಳೋರು ಆಮ್ ಆದ್ಮಿ ಪಕ್ಷದವರು, ಉತ್ತರ ಕೊಡೋರು ಆಮ್ ಆದ್ಮಿ ಪಕ್ಷದವರು. ಅದಕ್ಕಾಗಿ ಒಂದು ಅಧಿವೇಶನ. ಇದಕ್ಕಿಂತ ನಾಟಕ ಎಲ್ಲಿಯಾದರೂ ನೀವು ಕೇಳಿದ್ದೀರಾ? ಇದಕ್ಕಿಂತ ದೊಡ್ಡದಾದಂಥ ಸ್ಕೀಮ್ ಯಾರಾದರೂ ಹಾಕಲಿಕ್ಕೆ ಸಾಧ್ಯನಾ? ಆಮೇಲೆ ಯಾವುದೇ ದುರಸ್ತಿ ಕೆಲಸ ಇದ್ದರೆ ಅಲ್ಲಿ ಎಂಜಿನಿಯರ್ ಕರೆಸ್ತಾರೆ, ಹೇಳಿ ಮಾಡಿಸ್ತಾರೆ, ಕಮಿಷನರ್ಗೆ ವಿಷಯ ಹೋಗುತ್ತೆ. ಫೋನ್ನಲ್ಲಿ ಆಗುವಂಥ ಕೆಲಸ, ಅದಕ್ಕೆ ಅಧಿವೇಶನವನ್ನು ಕರೆದು ಅದಕ್ಕಾಗಿ ನೀವು ಪ್ರಶ್ನೋತ್ತರವನ್ನು ಮಾಡಿ 15ನೇ ತಾರೀಕು ಅವರು ಪ್ರಶ್ನೆ ಕೇಳ್ತಾರಂತೆ, 16ನೇ ತಾರೀಕು ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಉತ್ತರವನ್ನು ಕೊಡೋರು ಇವರು. ಅಂದರೆ 15, 16, 17 ಡೇಟ್ ದಾಟಿಸ್ಬಿಡೋದು. ಅಧಿವೇಶನ ಇದೆ ಅಂತ ಡೇಟ್ ದಾಟಿಸೋದು, 16ಕ್ಕೆ ಕೋರ್ಟ್ಗೆ ಹಾಜರಾಗಬೇಕಲ್ವಾ. ಆವಾಗ ಇವರು ವಕೀಲರು ಹೋಗ್ತಾರೆ, ಅಭಿಷೇಕ್ ಮನು ಸಿಂಘ್ವಿ ಅವರು, ನೋಡಿ ನಮ್ಮ ಕಕ್ಷದಾರರಾದಂಥ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಬಜೆಟ್ ಅಧಿವೇಶನದಲ್ಲಿದ್ದಾರೆ, ನಾಗರಿಕರ ತಾಪತ್ರಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಅವರು ಕೋರ್ಟಿಗೆ ಬಂದು ಸಮಯವನ್ನು ಈ ರೀತಿ ವ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ತುಂಬ ಗಹನವಾದಂಥ ಸಮಸ್ಯೆಯಲ್ಲಿದ್ದಾರೆ ಅವರು. ದಿಲ್ಲಿಯಲ್ಲಿ ಭಾರಿ ನೀರಿನ ಸಮಸ್ಯೆ ಆಗಿದೆ, ಒಳಚರಂಡಿ ವ್ಯವಸ್ಥೆ ಹಾಳಾಗಿದೆ, ಸುಯೇಜ್ ಲೈನ್ ಹಾಳಾಗಿದೆ, ಅದಕ್ಕೋಸ್ಕರ ನಾವು ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದನ್ನು ಕೋರ್ಟ್ನಲ್ಲಿ ವಕೀಲರು ಹೇಳ್ತಾರೆ ಇವ್ರ ಪರವಾಗಿ. ತನ್ಮೂಲಕ ಮತ್ತೊಂದು ಅವಕಾಶವನ್ನು ಪಡೆಯಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡಿರುವಂಥದ್ದು. ಎಂಥ ಸ್ಥಿತಿಗೆ ಇಳಿದುಬಿಟ್ಟಿದ್ದಾರೆ ಇವರು ಅಂದರೆ, ಯಾವುದೇ ಕಾರಣಕ್ಕೂ ಈ ಬಾರಿ ಸಿಕ್ಕಿಬಿಟ್ರೆ ನಾನು ಬಂಧಿಸ್ತಾರೆ, ಸಿಗಬಾರ್ದು ಅಂತ. ಈಗ ಜಡ್ಜ್ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಏಕೆಂದರೆ ಇಷ್ಟು ದಿವಸ 8 ಸಮನ್ ಮಾಡಿದಾಗಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಪ್ರತಿ ಬಾರಿಯೂ ಕಾರಣಕ್ಕೆ ಕೊಟ್ಟೆ ಈತ ತಪ್ಪಿಸ್ಕೊಂಡಿದ್ದು.
ಕೋರ್ಟಿಗೆ ಮೊರೆ ಹೋದರು, ನಮ್ಗೆ ಕರೆದ್ರು ಬರ್ತಾ ಇಲ್ಲ ಅವರು, ಏನೋ ಮಾಡಿ ನಮ್ಗೆ ಕರೆಸ್ಕೊಡಿ ಅಂತ. ಆಯಿತು ಕರೆಸ್ತೀವಿ ಅಂತ ಹೇಳಿದ್ರು ಕೋರ್ಟ್ನವರು. ಕರೆಸ್ತೀವಿ ಅಂತ ಹೇಳಿದ್ರು. ಅವರು ಸಮನ್ ಮಾಡಿದ ತಕ್ಷಣ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದು ಹೇಳಿದ್ರು, ಇಲ್ಲ ನಮ್ಮದು ಸೆಷನ್ ನಡೀತಾ ಇದೆ, ಆದ್ದರಿಂದ ನಮಗೆ ಭೌತಿಕವಾಗಿ ಬರಲಿಕ್ಕೆ ಆಗ್ತಾಯಿಲ್ಲ, ಮಾರ್ಚ್ 12ರ ನಂತರ ಡೇಟ್ ಕೊಡಿ ಅಂದರು. ಮಾರ್ಚ್ 12ರ ನಂತರ ಕೊಡ್ತಾ ಅದಕ್ಕೂ ಒಪ್ಕೊಂಬಿಟ್ರು ಜಡ್ಜು. ನೋಡಿ ಎಷ್ಟು, ನಮ್ಮಂಥವ್ರಿಗೆ ಇವೆಲ್ಲ ಸಾಧ್ಯವೇ ಆಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಅಂಥವ್ರಿಗೆ ಮಾತ್ರ ಇಂಥ ಎಲ್ಲ ವಿನಾಯಿತಿಗಳು, ರಿಯಾಯಿತಿಗಳು, ಎಲ್ಲ ಪುರಸ್ಕಾರಗಳು ಎಲ್ಲ ಲಭ್ಯ ಆಗೋದು ಅವ್ರಿಗೆ. ಮಾರ್ಚ್ 12ರವರೆಗೂ ಆಗಲ್ಲ ಅಂತ ಇವ್ರು ಹೇಳಿದ ತಕ್ಷಣ ಬಿಟ್ಬಿಟ್ರು. ಮಾರ್ಚ್ 16ಕ್ಕೆ ಕೊಟ್ಟರು ಇವ್ರು, ಹೋಗಿ ನೀವು ಹೇಳ್ದಂಗೆ ಕೊಂಡು ಮಾರ್ಚ್ 16 ಕೊಟ್ಕೊಳ್ಳಿ. ಈಗೇನು ಮಾಡಿದರು, ಮಾರ್ಚ್ 15ರಿಂದ ಮತ್ತೆ ಸೆಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ. ಈ ರೀತಿಯಾದಂಥ ನಾಟಕವನ್ನು ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ಸ್ತಾ ಇರುವಂಥ ಆಮ್ ಆದ್ಮಿ ಟೋಪಿದಾರನಿಗೆ ಜನ ಬುದ್ಧಿ ಕಲಿಸೋದು ಯಾವಾಗ? ಇದು ನನ್ನ ಪ್ರಶ್ನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.